ಅದೊಂದ್ ಕಡೆ ಸಿದ್ದರಾಮಯ್ಯನವರನ್ನ ಬ್ಲಾಕ್ ಮೇಲ್ ಮಾಡಲಾಗಿದೆ. ಬ್ಲಾಕ್ ಮೇಲ್ ಮಾಡಿ ನೀವು ಪಟ್ಟದಿಂದ ಇಳಿರಿ ಅಂತ ಹೇಳ್ಕೊಂಡು ರಾಜೀನಾಮೆ ಕೊಡಿಸಿದ್ದಾರೆ. ಹುಬ್ಬಳ್ಳಿಯಲ್ಲಿ ಅಹಿಂದ ನಾಯಕ ಸಿದ್ದಣ್ಣ ತೇಜಿ ಕೊಟ್ಟಿರುವಂತ ಹೇಳಿಕೆ. ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ವಿರುದ್ಧವಾಗಿ ಅಹಿಂದ ನಾಯಕರು ಪ್ರೊಟೆಸ್ಟ್ ಅನ್ನ ಮಾಡಿದ್ದಾರೆ. ನೀವಲ್ಲಿ ನೋಡ್ತಾ ಇದ್ದೀರಲ್ಲ, ಟೈರ್ಗಳಿಗೆಲ್ಲ ಬೆಂಕಿ ಹಚ್ಚಿ ಪ್ರೊಟೆಸ್ಟ್ ಮಾಡಿದ್ರು. ಆಮೇಲೆ ಈ ಅಹಿಂದ ಸಂಬಂಧಪಟ್ಟ ಹಾಗೆ ನಾವು ಸಂಘಟನೆಗಳು ಈ ಹುಬ್ಬಳ್ಳಿಯಲ್ಲೆಲ್ಲ ಬಹಳ ಆಕ್ಟಿವ್ ಆಗಿದ್ವು. ಜೊತೆಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದ್ದಂಥ ಸಂಘಟನೆಗಳು ನೀವು ಇಲ್ಲಿ ನೋಡಿರ್ಬೋದು ಕೂಡ. ಇಲ್ಲಿ ಕೆಲವರು ಬಹಳಷ್ಟು ಮಂದಿ ಆಗಾಗ ಪ್ರೆಸ್ ಮೀಟ್ ಮಾಡೋದು, ಸಿದ್ದರಾಮಯ್ಯನವರನ್ನು ಯಾವುದೇ ಕಾರಣಕ್ಕೂ ಇಳಿಸಬಾರ್ದು, ಅಹಿಂದ ವರ್ಗ ಅವ್ರ ಜೊತೆಗಿದೆ, ಈ ಥರದ್ದೆಲ್ಲ ಆಗಾಗ ಅವ್ರು ಹೇಳ್ತಾ ಇರ್ತಿದ್ರು. ಬಟ್ ಈಗ ಏನಾಯಿತು, ಅವರಿಗೆಲ್ಲ ಒಂದು ಸುಳಿವೇ ಸಿಗದಿದ್ದಂಗೆ ಆಗ್ಬಿಡ್ತು. ಭಾಳ ತ್ವರಿತವಾಗಿದೆಲ್ಲ ಆಗಿರುವಂಥ ಕಾರಣಕ್ಕಾಗಿ ಮಧ್ಯಪ್ರವೇಶ ಮಾಡೋದು, ಪ್ರೊಟೆಸ್ಟ್ ಮಾಡೋದು ಇದಕ್ಕೆ ಯಾವುದೂ ಅವಕಾಶ ಇರಲಿಲ್ಲ. ಬಟ್ ಈಗ ತಮ್ಮ ಸಿಟ್ಟನ್ನು ಹೀಗೆ ವ್ಯಕ್ತಪಡಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವರನ್ನ ಬ್ಲ್ಯಾಕ್ ಮೇಲ್ ಮಾಡಿದ್ದಾರೆ ಅಂತ ಹೇಳ್ಕೊಂಡು ಆರೋಪಿಸಿದ್ದಾರೆ. ಇವತ್ತು ಕಾಂಗ್ರೆಸ್ ಕೊನೆಯ ಮಳೆಯನ್ನ ರಾಹುಲ್ ಗಾಂಧಿ ಅವರು ಕರ್ನಾಟಕದಿಂದನೇ ಕೊನೆಯ ಮಳೆಯನ್ನು ಹೊಡ್ಕೊಂಡೋದ್ರು. ಹಂಗೆ ಕ್ರಿಶ್ಚಿಯನ್ರು ಅವರು ಸಮಾಧಿಯಲ್ಲಿ ಮಳೆ ಹೊಡಿತಾರಲ್ಲ, ಅದೇ ರೀತಿ ರಾಹುಲ್ ಗಾಂಧಿ ತಮ್ಮ ಧರ್ಮವನ್ನು ಅನುಸರಿಸ್ಕೊಂಡು ಕಾಂಗ್ರೆಸ್ಗೆ ಕೊನೆಯ ಮಳೆಯನ್ನು ಹೊಡೆದು ಕಾಂಗ್ರೆಸ್ ಸರ್ವನಾಶ ಮಾಡಕೊಂಡ್ರು. ಅಹಿಂದ ವರ್ಗ ಇವತ್ತಿನಿಂದ ಸುಮ್ಮ ಕೂಡಲ್ಲ. ಇವತ್ತಿನಿಂದ ಪರ್ಯಾಯವಾಗಿ ರಾಜಕಾರಣ ಮಾಡೋಕ್ಕೆ ನಾವು ವಿಚಾರಣೆ ಮಾಡ್ತೇವೆ. ಯಾಕಂದರೆ 80% ಈ ಭಾಗದಲ್ಲಿ ನಾವೆಲ್ಲ ಕಾಂಗ್ರೆಸ್ಗೆ ಓಟ್ ಹಾಕ್ಯೇವೆ. ನಾವು ರಾಹುಲ್ ಗಾಂಧಿ ನೋಡಿ ಮಠ ಓಟ್ ಹಾಕ್ತಾರಲ್ಲ, ನಾವು 5 ವರ್ಷ ಸಿದ್ದರಾಮಯ್ಯವರ ಮಖ ನೋಡಿ ಓಟ್ ಹಾಕಿದ್ದೇವೆ. ಇವತ್ತು ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡಿ, ದೆಹಲಿಯಲ್ಲಿ ಅವ್ರಿಗೆ ಬ್ಲ್ಯಾಕ್ ಮೇಲ್ ವಿಡಿಯೋನ ತೋರಿಸಿ, ಬ್ಲ್ಯಾಕ್ ಮೇಲ್ ಹಗರಣಗಳನ್ನು ತೋರಿಸಿ, ಬ್ಲ್ಯಾಕ್ ಮೇಲ್ ಮಾಡಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಅಧಿಕಾರದಿಂದ ಕೆಳಗಿಳಿಸ್ಯಾರಲ್ಲ, ಇದಕ್ಕೆ ತಕ್ಕಾದ ಪಾಠವನ್ನು